ಮೇಲುಕೋಟೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಈಗಾಗಲೇ ನಡೆದಿದ್ದು, ಮತ ಎಣಿಕೆ ಕಾರ್ಯದಲ್ಲಿ ಸಹಕಾರ ಇಲಾಖೆಯ ಅಧಿಕಾರಿಗಳು ಏಕಪಕ್ಷೀಯವಾಗಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿ ಮೇಲುಕೋಟೆ ಡೈರಿ ನಿರ್ದೇಶಕ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತಕ್ಕೆ ಮುತ್ತಿಗೆ ಹಾಕಿ ತಹಶೀಲ್ದಾರ್ ಶ್ರೇಯಸ್ ರವರಿಗೆ ಮನವಿ ಸಲ್ಲಿಸಿದರು. ಮೇಲುಕೋಟೆ ಹಾಲಿನ ಡೈರಿಯ ಒಟ್ಟು 12 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಸುವ ಸಂಬಂಧ ಒಟ್ಟು 359 ಮತದಾರರಲ್ಲಿ 128 ಮತದಾರರನ್ನು ಅನರ್ಹಗೊಳಿಸಲಾಗಿತ್ತು. ಅನರ್ಹರಾಗಿದ್ದವರು ಹೈಕೋರ್ಟ್ ಮೆಟ್ಟಿಲೇರಿದ್ದ ಬಳಿಕ ಹೈಕೋರ್ಟ್ ತೀರ್ಪಿನಂತೆ 128 ಮಂದಿ ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ಆದರೆ ಸಹಕಾರ ಇಲಾಖೆಯ ಅಧಿಕಾರಿಗಳು ಡೈರಿ ಚುನಾವಣೆಯಲ್ಲಿ ಅನರ್ಹಗೊಳಿಸಿದ್ದ ಮತದಾರರ ಮತಗಳನ್ನು ಪರಿಗಣಿಸದೆ ಮತ ಎಣಿಕೆ ಕಾರ್ಯವನ್ನು ಏಕಪಕ್ಷೀಯವಾಗಿ ನಡೆಸುತ್ತಿರುವುದು ಸರಿಯಲ್ಲ ಎಂದು ಆರೋಪಿಸಿ ಎಚ್ಚರಿಸಿದರು. ಈ ಸಂಬಂಧ ಮೇಲಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ತಹಶೀಲ್ದಾರ್ ಶ್ರೇಯಸ್ ಭರವಸೆ ನೀಡಿದರು. ಮೇಲ್ಕೋಟೆ ಹಾಲು ಒಕ್ಕೂಟದ ಚುನಾವಣೆ ನಡೆದಿತ್ತು. ಅಲ್ಲಿ ಅವ್ರಿಗೆ ಬೇಕಾದಂಥ ವೋಟ್ ಲಿಸ್ಟ್ನ ರೆಡಿ ಮಾಡ್ಕೊಂಡು ಚುನಾವಣೆಯನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದರು. ಅದರ ಅಡಿಯಲ್ಲಿ ನಾವು ಹೈಕೋರ್ಟ್ಗೆ ಹೋಗಿ ಡಿಲೀಟ್ ಮಾಡಿದಂಥ ವೋಟ್ಗಳಿಗೂ ವೋಟಿಂಗ್ ಪವರ್ ತಂದು ಚುನಾವಣೆ ಆಗಿ ನಮ್ಮ ಏಳು ಕ್ಯಾಂಡಿಡೇಟು ಗೆದ್ದಿದ್ರು, 5 ಕ್ಯಾಂಡಿಡೇಟು ಅವ್ರು ಗೆದ್ದಿದ್ರು. ಇವತ್ತು ಕೋರ್ಟು ಮೊನ್ನೆ ಹೈಕೋರ್ಟ್ನಲ್ಲಿ ಏನು ಆದೇಶ ಆಗಿದೆ, ಆದೇಶದ ಪ್ರತಿಯನ್ನು ಸಿಕ್ಕದೆ ಇದ್ದರೂ ಸಹ ಅಲ್ಲಿಯ ಚುನಾವಣಾಧಿಕಾರಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡು ಇವತ್ತು ರಿಸಲ್ಟ್ನ ಅನೌನ್ಸ್ ಮಾಡಕ್ಕೆ ಹೋಗಿದ್ದಾರೆ. ಇವತ್ತು ಬಹುತೇಕ ಇವತ್ತು ನಾಳೆ ನಾವು ಮುಂದಿನ ಡಬಲ್ ಬೆಂಚ್ ಹೈಕೋರ್ಟ್ನಲ್ಲಿ ಇದು ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅಂತೇಳಿ ಅಪೀಲ್ ಹಾಕೊಂಡಿದ್ದೇವೆ. ಇವತ್ತು ಸ್ಟೇ ಸಿಕ್ಬಿಡುತ್ತೆ, ಅಷ್ಟೆಲ್ಲ ನಾವು ಅನೌನ್ಸ್ ಮಾಡಬೇಕು ಅಂತೇಳಿ ಏಕಪಕ್ಷೀಯವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಈಗಾಗಲೇ ಕೋರ್ಟ್ ಆದೇಶದಂತೆ ಇವತ್ತು ಅನೌನ್ಸ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ. ಒಂದು ಇರ್ತಕ್ಕಂಥ ಎಲ್ಲ ವಿಚಾರವನ್ನು ಮಂದಟ್ಟು ಮಾಡಿದ್ದೇನೆ. ಇವತ್ತು ಬಹುತೇಕ ಇವತ್ತು ನೀವೆಲ್ಲರೂ ಬಂದು ತಾವೇನು ಅಪೀಲ್ ಮಾಡ್ತಾ ಇದ್ದೀರಿ, ಇವತ್ತು ಈ ತಾಲೂಕಿನಲ್ಲಿ ಕೆಲವು ಅಧಿಕಾರಿಗಳು ಏಕಪಕ್ಷೀಯವಾದಂಥ ನಿರ್ಧಾರಗಳನ್ನು, ಅದರಲ್ಲೂ ಸಹಕಾರ ಇಲಾಖೆಯ ಉಪನಿಬಂಧಕರು AR ಅವರು ಇವತ್ತು ಇಚ್ಛೆ ಬಂದಾಗೆ ಯಾವನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಪ್ರೆಷರ್ ಬರುತ್ತೆ ಮಾಡುವಂಥದ್ದು ಇಂಥ ಅನೇಕ ಉದ್ದಟತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ತಾಲೂಕು ದಂಡಾಧಿಕಾರಿಗಳಲ್ಲಿ ನಿಮ್ಮೆಲ್ಲರ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಇದನ್ನು ಸರಿಪಡಿಸುವಂಥ ಕೆಲಸ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಇಟ್ಕೊಂಡು ಇವತ್ತು ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.